ರಾಜ್ಯದಾದ್ಯಂತ ದರ್ಶನ್ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಕಾಮಾಕ್ಷಿ ಪಾಳ್ಯದ ವಿಕ್ಟರಿ ಚಿತ್ರಮಂದಿರದಲ್ಲಿ ಸ್ವಲ್ಪ ಸಮಸ್ಯೆ ಕೂಡ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಲವು ಸಮಯ ಡೆವಿಲ್ ಶೋಗೆ ಸಮಸ್ಯೆ ಉಂಟಾಯಿತು. ಆಡಿಯೋ ಸಮಸ್ಯೆ ಆಗಿದ್ರಿಂದ 1 ಗಂಟೆಗಳ ಕಾಲ ಆ ಒಂದು ಚಿತ್ರ ಪ್ರದರ್ಶನವನ್ನ ಸ್ಥಗಿತಗೊಳಿಸಬೇಕಾಯಿತು. ಸಮಸ್ಯೆ ಸರಿಯಾದ ನಂತರ ಮತ್ತೆ ಶೋ ಆರಂಭ ಆಗಿದೆ. ಮತ್ತೆ ಆ ಒಂದು ಸಿನಿಮಾಗೆ ಏನು ನ್ಯಾಯ ಒದಗಿಸಬೇಕು ಅಭಿಮಾನಿಗಳು ಕಾದು ಕೂತು ಆ ಒಂದು ಶೋವನ್ನ ವೀಕ್ಷಣೆ ಮಾಡಿದ್ದಾರೆ. ಶೋ ಸ್ಥಗಿತ ಆಗಿದ್ದ ವೇಳೆ ಸ್ವಲ್ಪ ಕೂಗಾಟ ಎಲ್ಲ ನಡೆದಿದೆ. ಅಲ್ಲಿ ಅಭಿಮಾನಿಗಳು ಅಲ್ಲಿ ಸ್ವಲ್ಪ ಕೂಗಾಟ ಮಾಡಿದ್ದಾರೆ. ಬಟ್ ವೇಟ್ ಮಾಡಿದ್ರು. ಆ ನಂತರ ಆರಂಭ ಆಯಿತು. ಆಡಿಯೋ ಎಲ್ಲ ಸಮಸ್ಯೆ ಸರಿಯಾದ ಮೇಲೆ ವಿಕ್ಟರಿ ಚಿತ್ರಮಂದಿರದ ಬಳಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಾಕಲಾಗಿದೆ. ವಿಕ್ಟರಿ ಚಿತ್ರಮಂದಿರದ ಬಳಿ KSRP ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ. ಈಗ ಸದ್ಯಕ್ಕೆ ಶೋ ಆರಂಭ ಆಗಿದೆ. ಬಟ್ ಯಾವುದೇ ಕಾರಣಕ್ಕೂ ಏನು ಅನಾಹುತ ಆಗಬಾರ್ದು ಅಂತ ಹೇಳಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದಾರೆ. ಭದ್ರತೆಯನ್ನ ಒದಗಿಸಿದ್ದಾರೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ. ಯಾವಾಗ ನಾವು ಈ ಒಂದು ಶೋನ ನೋಡಬೇಕು, ಸಿನಿಮಾ ನೋಡಬೇಕು ಅಂತ ಹೇಳಿ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ಸ್ವಲ್ಪ ನಿರಾಸೆ ಆಗಿದ್ದೇನಪ್ಪ ಅಂತ ಹೇಳಿದ್ರೆ ಆಡಿಯೋ ಸಮಸ್ಯೆ ಆಯಿತು. 1 ಗಂಟೆಗಳ ಕಾಲ ಶೋ ಕ್ಯಾನ್ಸಲ್ ಅಂದರೆ ಅಲ್ಲಿ ಪೋಸ್ಟ್ಪೋನ್ ಆಗಬೇಕಾಯಿತು. ಅಲ್ಲಿ ಶೋಕ್ಕೆ ಅಲ್ಲಿ ಅಂದರೆ ಶೋ ಅಲ್ಲಿ ಪ್ರದರ್ಶನ ಆಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಅಲ್ಲಿ ಸ್ವಲ್ಪ ಕೂಗಾಟ ಕೂಡ ಮಾಡಿದ್ದಾರೆ. ನಂತರ ಆರಂಭ ಆಗಿದೆ. ಸೊ ಡೆವಿಲ್ ಅಬ್ಬರಿಸ್ತಾ ಇದೆ ಚಿತ್ರಮಂದಿರಗಳಲ್ಲಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್ ಇದೀಗ ವಿಕ್ಟರಿ ಥಿಯೇಟರ್ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆದ್ರೆ, ಗೀತಾ ಇದೀಗ ಮಾಗಡಿ ರೋಡ್ನ ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿ ಈಗ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಸತೀಶ್, ಈಗಾಗಲೇ ವಿಕ್ಟರಿ ಚಿತ್ರಮಂದಿರದ ಬಳಿ ಒಂದಷ್ಟು ಅಂದ್ರೆ ಚಿತ್ರ ಪ್ರದರ್ಶನ ಆಗ್ತಾ ಇರುವ ಸಂದರ್ಭದಲ್ಲಿ ಆಡಿಯೋ ಪ್ರಾಬ್ಲಮ್ ಆಗಿ ಅಭಿಮಾನಿಗಳು ಕೂಡ ಸ್ವಲ್ಪ ರೊಚ್ಚಿಗೆದ್ದ ಹಾಗಿತ್ತು. ಈಗ ಮತ್ತೆ ಶೋ ಕಂಟಿನ್ಯೂ ಆಗಿದೆಯಾ? ಏನ್ ಹೇಳಿದ್ರು? ಯಾವ ರೀತಿಯಾಗಿ ಸಮಸ್ಯೆ ಆಯ್ತು? ಹಾಗೇನೆ ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ? ಎಸ್ ನವಿತಾ, ಈಗ ಆಲ್ರೆಡಿ ರಾಜ್ಯಾದ್ಯಂತ ಬೆಳಗ್ಗೆ 6:30ಕ್ಕೆ ಡೆವಿಲ್ ದರ್ಶನ ಎಲ್ಲ ಕಡೆ ಶುರುವಾಗಿದೆ. ಈ ಒಂದು ಸಿನಿಮಾವನ್ನು ನೋಡಿದಂತಹ ಬಹುತೇಕ ಎಲ್ಲ ಅಭಿಮಾನಿಗಳು ಕೂಡ ದರ್ಶನ್ ಅವರ ದ್ವಿಪಾತ್ರಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಕೂಡ ಕಲೆಕ್ಷನ್ ವಿಚಾರದಲ್ಲೂ ಬಂದರೂ ಕೂಡ ಒಂದು ಉತ್ತಮವಾದಂಥ ಒಂದು ಕಲೆಕ್ಷನ್ ಇದೆ. ಅದರಲ್ಲೂ ಕೂಡ ಸಿಂಗಲ್ ಥಿಯೇಟರ್ಗಳಲ್ಲಿ, ಚಿತ್ರಮಂದಿರಗಳಲ್ಲಿ ಅದ್ಭುತವಾದಂಥ ಒಂದು ಕಲೆಕ್ಷನ್ ಅನ್ನು ಕಾಣ್ತಿರುವಂಥದ್ದು. ಸೊ ಇವತ್ತಿನ ಬಹುತೇಕ ಎಲ್ಲ ಶೋಗಳಲ್ಲೂ ಕೂಡ ಟಿಕೆಟ್ ಹೌಸ್ಫುಲ್ ಆಗಿದೆ. ಆದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಂದು 70-80% ಇದ್ರೆ, ಆದರೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಅದ್ಭುತವಾದಂಥ ಒಂದು ಕಲೆಕ್ಷನ್ ಅನ್ನು ಡೆವಿಲ್ ಸಿನಿಮಾ ಮಾಡಿರುವಂಥದ್ದು. ಸೊ ನೀವು ಆಗಲೇ ಹೇಳಿದಾಗ ಈಗ ಸದ್ಯಕ್ಕೆ ನಾನೀಗ ಕಾಮಾಕ್ಷಿ ಪಾಳ್ಯದಲ್ಲಿರುವಂತಹ ವಿಕ್ಟರಿ ಸಿನಿಮಾಸ್ ಬಳಿ ಇದ್ದೀನಿ. ಈ ಒಂದು ಸಿನಿಮಾದಲ್ಲಿ ರಾಜ್ಯಾದ್ಯಂತ ಈ ಒಂದು ಸಿನಿಮಾ ರಿಲೀಸ್ ಆಗಿದೆ. ಆದರೆ ಎಲ್ಲೂ ಕೂಡ ಏನು ಸಮಸ್ಯೆ ಆಗಲಿಲ್ಲ. ಈ ಚಿತ್ರಮಂದಿರದಲ್ಲೂ ಕೂಡ ಏನು ಬೇರೆ ರೀತಿಯಾದಂಥ ಸಮಸ್ಯೆ ಇರಲಿಲ್ಲ. ಆದರೆ ಟೆಕ್ನಿಕಲ್ ವಿಚಾರದಿಂದ ಒಂದು ಸ್ಪೀಕರ್ ಸಮಸ್ಯೆ ಇದ್ದರಿಂದ ಇಲ್ಲಿ ಒಂದು ಸಿನಿಮಾದಲ್ಲಿ ಆಡಿಯೋ ಸಮಸ್ಯೆ ಬಂದ ಕಾರಣ ಒಂದು ಗಂಟೆಗಳ ಕಾಲ ಒಂದು ಶೋ ಸ್ಟಾಪ್ ಆಗಿತ್ತು. ಬಿಕಾಸ್ ಆ ಒಂದು ಸಮಸ್ಯೆ ಏನಾಗಿತ್ತು, ಆ ಸ್ಪೀಕರ್ಗಳು ಒಂದು ಆ ಟೆಕ್ನಿಕಲ್ ಇಶ್ಯೂವನ್ನು ಸರಿ ಮಾಡುವುದ ಕಾರಣ ಸೊ ಆ ಸಂಬಂಧಪಟ್ಟ ಇಂಜಿನಿಯರ್ಗಳನ್ನು ಕೂಡ ಥಿಯೇಟರ್ ಮಾಲೀಕರು ಕರೆಸಿ ಆ ಒಂದು ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ಮತ್ತೆ ಶೋ ಶುರು ಮಾಡೋದಕ್ಕೆ ಒಂದಷ್ಟು ಕಾಲಾವಕಾಶ ಬೇಕಾಯಿತು. ಅಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಅವ್ರ ಸಿನಿಮಾ ನೋಡೋದಕ್ಕೆ ಬಂದಿದ್ದಂಥ ಅಭಿಮಾನಿಗಳು ಒಂದು ಸ್ವಲ್ಪ ಕೂಗಾಟ ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ನಿಯಂತ್ರಿಸುವ ಸಲುವಾಗಿ ಒಂದು ಪೊಲೀಸರ ಮೊರೆ ಹೋದ ಕಾರಣ ಪೊಲೀಸ್ನವರು ಬಂದು ಕೂಡ ಇಲ್ಲಿ ಒಂದು ಬಿಗಿ ಬದ್ಧತೆಯನ್ನು ಒದಗಿಸಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆದಿಲ್ಲ. ಸೊ ಅಭಿಮಾನಿಗಳು ಶೋ ಸ್ಟಾಪ್ ಆಗಿದ್ದ ಕಾರಣ ಯಾಕೆ ಸಿನಿಮಾ ಶೋ ಸ್ಟಾಪ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಗಾಟ ಮಾಡಿದ್ದಾರೆ. ಆದರೆ ಅವರಿಗೆ ಆ ಸಮಸ್ಯೆ ಅರಿವಾದ ನಂತರ ಅವರು ಕೂಡ ತಾಳ್ಮೆಯಿಂದ ಆ ಒಂದು ಸಿನಿಮಾವನ್ನು ನೋಡೋದಕ್ಕೆ ಕಾದಿದ್ದಾರೆ. ಸದ್ಯಕ್ಕೆ ಈಗ ಸಮಸ್ಯೆ ಕ್ಲಿಯರ್ ಆಗಿದೆ. ಅದಾದ ನಂತರ ಸಿನಿಮಾ ಮತ್ತೆ ಶೋ ಶುರುವಾಗಿದೆ. ಅದಾದ ನಂತರ ಈಗಲೂ ಕೂಡ ನಾವು ನೋಡ್ತಿರ್ಬೋದು, ಮುಂದಿನ ಶೋಗೆ ಅಭಿಮಾನಿಗಳು ಕೂಡ ಬಂದು ಇಲ್ಲಿ ಆ ಒಂದು ಟಿಕೆಟನ್ನು ಖರೀದಿ ಮಾಡುವ ಮುಖಾಂತರ ಮತ್ತೆ ಒಂದು ಡೆವಿಲ್ ಸಿನಿಮಾದ ಕಡೆ ಜನರು ಬರ್ತಿದ್ದಾರೆ. ಸೊ ಇನ್ನು ಮುನ್ನೆಚ್ಚರಿಕೆಯಾಗಿ ಇಲ್ಲಿ ಮತ್ತೆ ಯಾವುದೇ ರೀತಿ ಟೆಕ್ನಿಕಲ್ ಇಶ್ಯೂ ಆದ ಕಾರಣ ಮತ್ತೆ ಏನಾದರೂ ಅದೇ ರೀತಿಯಾದಂಥ ಸಮಸ್ಯೆ ಆಗಬಹುದು. ಅಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಕೂಗಾಟ ನೂಕಾಟಗಳು ಶುರುವಾಗುವಂಥ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೆಯುವಂತಹ ಚಾನ್ಸಸ್ ಕೂಡ ಇರುತ್ತೆ. ಆದ್ದರಿಂದ ಯಾವುದೇ ರೀತಿಯಾದಂತಹ ಅಂತಹ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೊ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ವಿಕ್ಟರಿ ಸಿನಿಮಾಸ್ ಬಳಿ ಇಲ್ಲಿ ಒಂದು KSRP ತುಕಡಿಯನ್ನು ನಿಯೋಜನೆ ಮಾಡುವ ಮುಖಾಂತರ ಒಂದು ಭದ್ರತೆಯನ್ನು ಒದಗಿಸಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಇಲ್ಲಿ ಕೂಡ ಶೋ ಶುರುವಾಗಿದೆ. ಇನ್ನು ಈಗ ಆಲ್ರೆಡಿ ಬಹುತೇಕ 2 ಶೋ ಬಿಟ್ಟು ಇನ್ನು 3ನೇ ಶೋಗೆ ಕೂಡ ಇಲ್ಲಿ ಆಲ್ರೆಡಿ ಕಮೆನ್ಸ್ ಆಗ್ತಿದೆ. ಸೊ ಇನ್ನು ಎಲ್ಲ ಕಡೆಯಲ್ಲೂ ಕೂಡ ರಾಜ್ಯದ ಬಹುತೇಕ ಎಲ್ಲ ಚಿತ್ರಮಂದಿರಗಳಲ್ಲೂ ಇವತ್ತು 4ರಿಂದ ಒಂದು ರೆಗ್ಯುಲರ್ ಆಗಿ 4 ಶೋ ಇರುತ್ತೆ. ಆದರೆ ಇವತ್ತು 5ರಿಂದ 6 ಶೋಗಳು ಕೂಡ ಇದೆ. ಸೊ ಈ 6 ಶೋಗಳಲ್ಲೂ ಕೂಡ ಬಹುತೇಕ ಹೌಸ್ಫುಲ್ ಆಗಿರುವ ಕಾರಣ ಆ ಕಲೆಕ್ಷನ್ ವಿಚಾರದಲ್ಲೂ ಕೂಡ ಈ ಒಂದು ಸಿನಿಮಾ ಇದೆ. ನಾವು ಬೆಳಗ್ಗೆಯಿಂದನೂ ಕೂಡ ಅದನ್ನೇ ಹೇಳ್ತಿದ್ವಿ. 2025 ಇನ್ನ 2 ವಾರ ಬಾಕಿ ಇದೆ.
ಈ ಒಂದು ಡಿಸೆಂಬರ್ ತಿಂಗಳಲ್ಲಿ. ಅದರಲ್ಲಿ ಅತಿ ಹೆಚ್ಚು ಒಂದು ಓಪನಿಂಗ್ ಸಿಕ್ಕಿರುವಂಥ ಸಿನಿಮಾ ಅಂದರೆ ಅದು ಡೆವಿಲ್ ಅಂತ ಅಂದ್ರೆ ನೋಡ್ಬೋದು. ಮುಂದೆ ಕೂಡ ಸಿನಿಮಾಗಳಿದೆ, ಆದರೆ ಆ ಸಿನಿಮಾಗಳಿಗೆ ಯಾವ ರೀತಿ ಓಪನಿಂಗ್ ಸಿಗುತ್ತೋ ಗೊತ್ತಿಲ್ಲ. ಆದರೆ ಈ ಒಂದು ಚಿತ್ರಕ್ಕೆ ಒಂದು ಅದ್ಭುತವಾದಂತಹ ಓಪನಿಂಗ್ ಸಿಕ್ಕಿರೋದ್ರಲ್ಲಿ ಅನುಮಾನವೇ ಇಲ್ಲ ನವಿತಾ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸತೀಶ್. ಏನು ಯಾವ ರೀತಿ ಕಲೆಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಗೀತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ಈಗಾಗಲೇ ಸತೀಶ್ ಹೇಳ್ತಾ ಇದ್ರು 5 ರಿಂದ 6 ಚಿತ್ರ ಅಂದ್ರೆ ಇವತ್ತು ಚಿತ್ರ ಪ್ರದರ್ಶನ ಆಗತ್ತೆ ಡೆವಿಲ್ ಸಿನಿಮಾ ಅಂತ ಹೇಳಿ. ಸೊ ಯಾವ ರೀತಿಯಾಗಿ ಕಲೆಕ್ಷನ್ ನ ನಿರೀಕ್ಷೆ ಇತ್ತು, ಎಷ್ಟು ಕಲೆಕ್ಷನ್ ಆಗಿದೆ? ಖಂಡಿತ ನವಿತಾ, ನಾವಿವಾಗಲೇ ಸುಮಾರು 11ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಿದಾಗ 3 ದಿನ ಮುಂಚಿತವಾಗಿಯೇ ಒಂದು ಓಪನಿಂಗ್ಸ್ನ ಬಿಡ್ತಾರೆ. ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್, ಪ್ರೀ ಬುಕ್ಕಿಂಗ್ ಓಪನ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಕೆಲವು ಗಂಟೆಗಳಲ್ಲಿ ಶೋಸ್ಗಳೆಲ್ಲವೂ ಕೂಡ ಹೌಸ್ಫುಲ್ ಆಗೋಗುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು 37 ಶೋಸ್ಗಳನ್ನ ಬಿಡ್ತಾರೆ ಬೆಳಗಿನ ಪ್ರದರ್ಶನಕ್ಕೆ. ಆ ಎಲ್ಲ ಶೋಸ್ಗಳು ಕೂಡ ಹೌಸ್ಫುಲ್ ಆಗುತ್ತೆ. ಅದಾದ ನಂತರ ಥಿಯೇಟರ್ಗಳ ಸಂಖ್ಯೆಯನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಎಲ್ಲ ಒಂದು ಚಿತ್ರಮಂದಿರಗಳು ಕೂಡ ಹೌಸ್ಫುಲ್ ಆಗುತ್ತೆ. ಸೊ ಇವತ್ತು ಅವೆಲ್ಲದಕ್ಕೂ ಕೂಡ ಪ್ರತ್ಯಕ್ಷವಾಗಿ ಒಂದು ಉತ್ತರ ಸಿಗ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಪ್ರಸನ್ನ ಚಿತ್ರಮಂದಿರದಲ್ಲಿ ಈಗ ನಾವಿರೋದು, ಇಂತಹ ಸಾಕಷ್ಟು ಚಿತ್ರಮಂದಿರದಲ್ಲಿ ಬೆಂಗಳೂರಿನಲ್ಲಿ ರಿಲೀಸ್ ಆಗಿದೆ. ಎಲ್ಲ ಶೋಸ್ಗಳು ಕೂಡ ಬೆಳಗ್ಗೆ 6:30ಯಿಂದ ಪ್ರದರ್ಶನ ಅಂತ ಹೇಳಿದ್ರೆ ಸಾಯಂಕಾಲ ಅಂದರೆ ರಾತ್ರಿ 10:30ವರೆಗೂ ಟೋಟಲ್ ಆಗಿ 6 ಪ್ರದರ್ಶನವನ್ನ ಕಾಣುತ್ತೆ, 6 ಶೋಸ್ಗಳ ಪ್ರದರ್ಶನ. ಈ ಎಲ್ಲ ಶೋಸ್ಗಳು ಕೂಡ ಹೌಸ್ಫುಲ್ ಆಗಿರುವಂಥದ್ದು. ಇದನ್ನೆಲ್ಲ ಗಮನಿಸಿದಾಗ ಬಾಕ್ಸ್ ಆಫೀಸಲ್ಲಿ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಸುಲ್ತಾನನಾಗಿ ಗೆದ್ದು ಬೀಗಿದ್ದಾರೆ ದರ್ಶನ್ ರವರು, ಅದು ಡೆವಿಲ್ ಸಿನಿಮಾದಿಂದ. ಸೊ ಯಾವ ಗಳಿಗೆಯಲ್ಲಿ ಸೆಲೆಬ್ರಿಟಿಗಳ ಹೆಗಲಿಗೆ ಈ ಒಂದು ಸಿನಿಮಾವನ್ನು ಅವರು ವಹಿಸಿದ್ರೋ ಏನೋ, ಸೆಲೆಬ್ರಿಟಿಗಳೆಲ್ಲರೂ ಕೂಡ ತಾವೇ ಖುದ್ದು ನಿಂತು ಪ್ರಚಾರದ ಜೊತೆಗೆ ಚಿತ್ರಮಂದಿರದಲ್ಲೂ ಕೂಡ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಅಂಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರಕ್ಕೆ ಬಂದಿದ್ದೆ ಆದರೆ ಬೆಂಗಳೂರಿನಲ್ಲಿ ಏನಿಲ್ಲ ಅಂತ ಹೇಳಿದ್ರು 4 ರಿಂದ 5 ಕೋಟಿ ಕಲೆಕ್ಷನ್ ಆಗಿದೆ ಅನ್ನುವಂತಹ ಸುದ್ದಿ ಬರ್ತಿರುವಂಥದ್ದು. ಇನ್ನು ಓವರ್ ಆಲ್ ಹೇಳೋದಾದ್ರೆ ಇವತ್ತು ಮೊದಲನೇ ದಿನದ ಗಳಿಕೆ ಏನಿಲ್ಲ ಅಂತ ಹೇಳಿದ್ರು ಒಂದು 12 ರಿಂದ 15 ಕೋಟಿ ಗಳಿಕೆ ಆಗುವಂತಹ ಒಂದು ಅಂದಾಜು ಮಾಡಲಾಗಿದೆ ನವಿತಾ. ಓಕೆ, ಥ್ಯಾಂಕ್ ಯು ಗೀತಾ ಡೀಟೇಲ್ಸ್ಗೆ.